ಸಾಲಿನಲ್ಲಿ ಹೋಗ್ತಾ ಇದ್ದಾರೆ. ಎಲ್ರಿಗೂ ಶುಭ ಕೊಡ್ತಾ ಇದ್ದೀವಿ. ನಮಸ್ಕಾರ. ನಾವು ಅದಲ್ಲದೆ ಸುಧಾಕರ್ ಶೆಟ್ಟರ್ ಇರ್ಬೋದು, ಶಿವಕುಮಾರ್ ಇರ್ಬೋದು, ವಿಜಯ್ ಕುಮಾರ್ ಇರ್ಬೋದು, ಎಲ್ಲ ಸಹ ನಮಗೊಂದು ಸಹಕಾರವನ್ನು ನೀಡಿ ನೀವು ಹೋಗಿ ಬನ್ನಿ ಹೇಳುವಂಥ ಒಂದು ಸಂದೇಶವನ್ನು ಹೇಳಿ ನಮ್ಮನ್ನು ಅವರು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ಎಲ್ಲ ಧರ್ಮಸ್ಥಳ ಭಗವದ್ಭಕ್ತರಿಗೆ ನನ್ನ ಗೌರವಗಳನ್ನ ಅರ್ಪಿಸ್ತಾ, ಏನು ಧರ್ಮ ಸಂಘರ್ಷ ನಡೀತಾ ಇದೆ ಇವತ್ತು ಕರ್ನಾಟಕದಲ್ಲಿ, ಅದರಲ್ಲೂ ಧರ್ಮಸ್ಥಳ ಅನ್ನುವಂಥದ್ದು ಅನಾದಿ ಕಾಲದಿಂದ ಒಂದು ನ್ಯಾಯ ವ್ಯವಸ್ಥೆಗೆ, ಧರ್ಮ ವ್ಯವಸ್ಥೆಗೆ ಹೆಸರುವಾಸಿಯಾದಂಥದ್ದು. ತಲತಲಾಂತರದಿಂದ ಇಡೀ ಬಹುಶಃ ದೇಶದಾದ್ಯಂತ ಭಕ್ತರು ಹೊಂದಿರುವಂತಹ ಒಂದು ಏಕೈಕ ದೇವಸ್ಥಾನ ಅಂತ ಹೇಳಿದರೆ ಅದು ನಮ್ಮ ಕರ್ನಾಟಕದ ಧರ್ಮಸ್ಥಳ. ಅಲ್ಲಿ ವ್ಯವಸ್ಥೆ ಬಗ್ಗೆ ಇವತ್ತು ಅನೇಕ ಪಿತೂರುಗಾರರು ಇರ್ಬೋದು ಷಡ್ಯಂತ್ರ ಮಾಡಿ ಅಲ್ಲಿ ಕಳಂಕ ಒಂದು ತರಬೇಕು ಅನ್ನೋ ದೃಷ್ಟಿಯಿಂದ ನಡೆಸ್ತಿರುವಂತಹ ಹುನ್ನಾರಗಳಿಗೆ ವಿರುದ್ಧವಾಗಿ ಬೇಕಾದಷ್ಟು ಅಲ್ಲಿಯ ಭಕ್ತಾದಿಗಳು ಈಗಾಗಲೇ ಸಿಡಿದಿರುವಂಥದ್ದು ತಮಗೆಲ್ಲ ತಿಳಿದಿರುವಂಥ ವಿಷಯ. ಇಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಮ್ಮ ರಾಜೀವಣ್ಣವರು, ನಾರಾಯಣ ಹೆಗ್ಡೆಯವರು, ಬೋರೆಯವರು ನಾವೆಲ್ಲ ಸೇರಿ ಇವತ್ತು ನಮ್ಮ ಹೆಗಡೆಯವರಿಗೆ ಏನು ಧರ್ಮಾಧಿಕಾರಿಗಳಿದ್ದಾರೆ ಅವ್ರಿಗೊಂದು ನೈತಿಕ ಬೆಂಬಲ ಮೈಸೂರು ಕಡೆಯಿಂದ ಪ್ರದರ್ಶನ ಮಾಡೋಣ ಅನ್ನೋ ದೃಷ್ಟಿಯಿಂದ ಇವತ್ತು ಹೆಗಡೆಯವರಿಗೆ ನೈತಿಕ ಬೆಂಬಲ, ಹಾಗೆ ಮಂಜುನಾಥ ಸ್ವಾಮಿಯ ಕೃಪೆ ಎಲ್ಲರ ಮೇಲೂ ಇರಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು ಅಭಿಯಾನ, ಈ ಒಂದು ಪ್ರವಾಸ ಹೊರಟಿದ್ದೀವಿ. ಎಲ್ಲ ಭಕ್ತರುಗಳಿಗೆ ಈ ಕಳಂಕ ತೊಲಗಿ ಏನು ಆ ಧರ್ಮಸ್ಥಳದಲ್ಲಿ ಆ ಹೆಸರಿತ್ತು ಆ ಹೆಸರು ಅದೇ ರೀತಿ ಏಕರೀತಿಯಲ್ಲಿ ಮುಂದುವರಿಯಲಿ ಅಂತ ಆಶಿಸ್ತಾ ಎಲ್ರಿಗೂ ಶುಭ ಪ್ರಯಾಣ ಕೋರ್ತಾ ಇದ್ದೀವಿ. ನಮಸ್ಕಾರ.